ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಕಲಬುರಗಿ ಜಿಲ್ಲೆಯಲ್ಲಿ ಅಧಿಕ ಬಿಸಿಲು ದಾಖಲಾಗಿದ್ದು ಎಲ್ಲೆಂದರಲ್ಲಿ ನೀರಿಗಾಗಿ ಜನರು ಪರದಾಡುವಂತಾಗಿದೆ. ಅಧಿಕ ತಾಪಮಾನದಿಂದ ನಗರದ ಕೆಲ ಬಡಾವಣೆಗಳಲ್ಲಿ ನೀರು ಆವಿಯಾಗಿದ್ದು ಜಾನುವಾರುಗಳು ಕುಡಿಯುವ ನೀರು ದೊರೆಯದೆ ಕಂಗಾಲಾಗಿದ್ದಾರೆ. ಇದರ ಹಿನ್ನೆಲೆ ಕಲಬುರಗಿ ನಗರದ ವಾರ್ಡ್ ನಂಬರ್ 36 ಹಾಗೂ 40ರಲ್ಲಿ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಅಲ್ಲಿನ ನಿವಾಸಿಗಳು ಮಹಾನಗರ ಪಾಲಿಕೆಗೆ ಒತ್ತಾಯಿಸಿದರು. ಇನ್ನು ಸಮಸ್ಯೆ ಕುರಿತು ಅಧಿಕಾರಿಗಳಿಗೆ ಕರೆ ಮಾಡಿದ್ರೆ ಕರೆ ಸ್ವೀಕರಿಸುತ್ತಿಲ್ಲ ಎಂದು ನಿವಾಸಿಯಾಗಿರುವ ಸುವರ್ಣ ಶಿಂದೆ ಅವರು ನೀರಿನ ಸಮಸ್ಯೆ ಕುರಿತು ಮಾತನಾಡಿ ಅನಿಸಿಕೆ ಹಂಚಿಕೊಂಡರು. ನೀರು ಬರ್ತಾ ಇದೆ. ನಾವು ಕುಡಿಯೋ ನೀರು ಅಂತಂದರೆ ಪ್ರತಿಯೊಬ್ಬರಿಗೆ ದುಡ್ಡು ಕೊಟ್ಟು ಕುಡಿಯೋ ನೀರು ಅವಶ್ಯಕತೆ ಇದು ಇಲ್ಲ. ಅದಕ್ಕಂತೇಶಿನೇ ನಾವು ಇದೇ ಬೋರ್ವೆಲ್ ಕುಡಿಯೋ ನೀರು ಅಂತ ವ್ಯವಸ್ಥೆ ಆಗಿದೆ ಅದರದ್ದು. ಅದಕ್ಕದು ಅದೇ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನೀರು ಬೋರೇನು ಬಂದು ಬಿತ್ತಂದ್ರೆ ನಮ್ಮ ಹೆಣ್ಮಕ್ಳು ಏನು ಮಾಡಬೇಕು ಕುಡಿಯೋ ನೀರಿನ ಸಲುವಾಗಿ ಅಂತೇಶಿನೇ ನಮ್ದು ಇದು. 1 ತಿಂಗಳಾಗಿದ್ದ ನಂತರ ನಮ್ಮ ಹೆಣ್ಮಕ್ಳು ಎಷ್ಟಾಗಿ ನಾವು ಫೋನ್ ಮುಖಾಂತರ ಮಾತಾಡಿ ಸ್ಪೀಚ್ ಅಪ್ ಮಾಡ್ತಾರೆ. ಫೋನು ಆಗಿದ ನಂತರ ಹೇಳ್ತಾರೆ ಅವರು ನಮ್ಮದು ಪೇಮೆಂಟ್ ಆಗಿಲ್ಲ, ನಾವು ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕಂಗೆ ನಿಮ್ಮ ಶಿಟ್ಟು ನಮ್ಮ ಮೇಲೆ ತೆಗಿಬೇಡ್ರಿ. ನಿಮ್ಮ ಶಿಟ್ಟು ಆಗಿದ್ರೆ ಮೇಲಿನ ಅಧಿಕಾರಿ ಮೇಲೆ ತೆಗೀರಿ. ನಮ್ಮ ಶಿಟ್ಟು ಆದ್ರಂದ್ರೆ ನಮ್ಮ ಶಿಟ್ಟು ಮೇಲೆ ಮಾಡಿದ್ರಂದ್ರೆ ನಾವು ಏನು ಮಾಡ್ತೇವೆ, ನಾವು ಎಲ್ಲಿವರೆಗೂ ಹೋಗ್ತೇವೆ ಅಲ್ಲಿವರೆಗೂ ನೀವು ನೋಡ್ಕೊತ ಇರಿ, ನಾವು ಮಾಡ್ತೇವೆ ಅಂತ ನಮ್ಮದು ಹೋರಾಟ ನಾವು ಇಲ್ಲೇ ಮುಂದುವರಿಸ್ತೇವೆ. ಅದಕ್ಕಾಗಿ ನಾವು ಹೇಳ್ತೇವೆ ಇದು ಹೋರಾಟ ನಮ್ದು ಇಲ್ಲಿವರೆಗೂ ನಾವು ಬಿಡಲ್ಲ. ನಮ್ಮ ಬೋರ್ವೆಲು ಇವತ್ತು ಬಿಟ್ಟಿಲ್ಲ, ಚಾಲು ಮಾಡಿಲ್ಲ ಅಂತಂದರೆ ನಮಗೆ ಇವು 4 ದಿವಸ ನಾವು ಟೈಮ್ ಕೊಡ್ತೇವೆ. ಅಲ್ಲಿವರೆಗೂ ನಮಗೆ ಟ್ಯಾಂಕರ್ ನೀರಿನ ವ್ಯವಸ್ಥೆ ರೀ ಅವರು AW ಮಾಡಬೇಕು ಅನ್ನೋದು ನಾವು ಅವರಿಗೆ ತಿಳುವಳಿಕೆಯಿಂದ ಮಾತಾಡ್ತೀನಿ. ಅದಕ್ಕಾಗಿ ನಾನು ಹೇಳ್ತೀನಿ ಇದು ಒಂದು ಲಗೇಜ್ ಶಾಪಿ, ವಿವಿ ಸಂಘ, ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ, ಗುಲ್ಬರ್ಗಾ. ನಮ್ಮ ಇವತ್ತಿನ ಹಿಡಿದು ಇದು ಬೋರ್ವೆಲ್ದು ವ್ಯವಸ್ಥೆ ಆಗಿಲ್ಲ ಅಂತಂದ್ರು ಮತ್ತೆ ಇದು 4 ದಿನದಾಗೆ ನಾವು ಮತ್ತೆ ಇದೇ ಥರ ಹೋರಾಟ ಮಾಡಿ ಇದಕ್ಕಿಂತ ಹೆಚ್ಚಿಗಾಗಿ ಜನಸಂಖ್ಯೆಯಿಂದ ನಿಮ್ಮ ಆಫೀಸ್ನ ಬರ್ತಾ ಇದ್ದೀನಿ ಅಂತ ಹೇಳ್ತೀನಿ. ಈ ಬಾರಿಯ ಬಿಸಿಲು ಅಧಿಕವಾಗಿದ್ದು 42 ಡಿಗ್ರಿ ಉಷ್ಣಾಂಶ ದಾಖಲೆ ಹೊಂದಿರುವ ಕಲಬುರಗಿ ಜಿಲ್ಲೆಯಲ್ಲಿ ರಣ ಬಿಸಿಲಿಗೆ ಈಗಾಗಲೇ ನಗರದ ಹಲವೆಡೆ ಎಲ್ಲೆಂದರಲ್ಲಿ ನೀರು ಆವಿಯಾಗುತ್ತಿದೆ. ವಾರ್ಡ್ ನಂಬರ್ 36 ಹಾಗೂ 40ರಲ್ಲಿ ವಿದ್ಯುತ್ ಪಂಪ್ ಸ್ಥಗಿತಗೊಂಡಿದ್ದು ತಿಂಗಳು ಕಳೆದರೂ ದುರಸ್ತಿಗೊಳಿಸಿಲ್ಲ. ಪರಶುರಾಮ ನಾಟಿಕರ್ ಅವರು ಮಾತನಾಡಿದರು. ಇಲ್ಲಿ ನಮ್ಮ ವಾರ್ಡ್ ನಂಬರ್ 36ರಲ್ಲಿ ಸುಮಾರು 1 ತಿಂಗಳಿಂದ ನೀರಿನ ತೊಂದರೆ ನಡೆದಿದೆ. ಅಧಿಕಾರಿಗಳಿಗೂ ಯಾರಿಗೆ ಹೇಳಿದ್ರು Shekinah Baptist Academy near PNT quarters, Old Javagi Road, Kalburgi. ಏನು ರೆಸ್ಪಾನ್ಸ್ ಮಾಡಿಲ್ಲ. ಶಾಸಕರಲ್ಲಿ ಕಾರ್ಪೊರೇಟರಲ್ಲಿ ಸುಮಾರು 1 ತಿಂಗಳು ಹಿಡಿದು ಉಮೇಶ್ ಪಂಚಾಳ್ ಅವರಿಗೆ ಹೇಳತ್ತಿದ್ದೆವು, ಅವ್ರು ಫೋನ್ ಎತ್ತಾ ಇಲ್ಲ, ಬರ್ತಾ ಇಲ್ಲ. ಮತ್ತು ಈಗ ನಮಗೆ ಟ್ಯಾಂಕರ್ ವ್ಯವಸ್ಥೆ ಮಾಡಂದ್ರೆ ಅದನ್ನು ಮಾಡ್ದಲ್ಲ. ಹಾಗಾಗಿ ಭಾಳ ತೊಂದರೆ ನಡೆದಿದೆ. ಏನಾದರೂ ಮಾಡಿ ಪ್ರಾಬ್ಲಮ್ ಇದು ಮಾಡಬೇಕು ನೀರಿಂದು. ಇಲ್ಲಾಂದರೆ ನಾವು ಮುಂದೆ ಬರೋ ದಿನಗಳಲ್ಲಿ ಈ ಎಲ್ಲ ಪಬ್ಲಿಕ್ ಒಯ್ದು ನಾವು ಇದು ಸ್ಟ್ರೈಕ್ ಮಾಡ್ತೀವಿ ಅಂತ ಹೋರಾಟ ಮಾಡ್ತೀವಿ. ಇನ್ನು ನೀರಿಲ್ಲದೆ ಅಲ್ಲಿನ ನಿವಾಸಿಗಳು ಸರತಿ ಸಾಲಿನಲ್ಲಿ ಕಾದು ಕುಳಿತಿರುವ ದೃಶ್ಯ ಕಂಡು ಬಂದವು. ಬರ್ರಿ